ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ, ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆ ನಮ್ಮ ಭಾರತದ ಗ್ರ್ಯಾಂಡ್ ಮುಫ್ತಿಯಾದಂತಹ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ರವರು ನಮ್ಮ ನೆರೆ ರಾಜ್ಯವಾದ ತಮಿಳುನಾಡಿನಲ್ಲಿ ಸುಮಾರು 50 ಎಕರೆ ಭೂಮಿ ತೆಗೆದುಕೊಂಡು ಅಲ್ಲಿ ಶಿಕ್ಷಣ ಕ್ರಾಂತಿಯನ್ನು ರೂಪಿಸಲು ಬೇಕಾಗಿ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. ಈಗಷ್ಟೇ ಕೇರಳದಲ್ಲಿ ಅದೆಷ್ಟೋ ಸ್ಥಾಪನೆಗಳು, ಅದೆಷ್ಟೋ ಅನಾಥ ಅಗದಿ ನಿರ್ಗತಿಕರ ಸಂರಕ್ಷಣೆಗೆ ಬೇಕಾಗಿರುವಂತಹ ಸ್ಥಾಪನೆಗಳು, ಸಂಸ್ಥೆಗಳು ಅವರ ಕೈಯಲ್ಲಿದ್ದುಕೊಂಡು ಈಗ ತಮಿಳುನಾಡಿನಲ್ಲೂ ಅದೇ ರೀತಿಯಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ರೂಪಿಸಲು ಬೇಕಾಗಿ ಅವರು ದಾಪುಗಾಲಿಡುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ರವರು ಎಂದು ಹೇಳಿದರೆ ಒಂದು ಜನರೇಷನ್ ಆಗಿದ್ದಾರೆ ಎಂದು ಹೇಳಿದರೆ, ಅವರು 1900ರ ಮೊದಲ ಕಾಲದಲ್ಲಿಯೇ ಇಂತಹ ಶಿಕ್ಷಣ ಕ್ರಾಂತಿಯ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಇದೀಗ 5 ವರ್ಷ ಅವರಿಗೆ சீஃப் மினிஸ்டரோட அப்பாயின்மெண்ட் கேட்டிருக்கு. அவர்தான் இங்கே வந்து வக்ஃபு சர்ச்சா வக்ஃபு பில்லு பார்லிமெண்ட் வக்ஃபு பில்லு கொண்டு வந்திருக்கா. அந்த பில்லு என்ன செய்யணும்னு அப்படியெல்லாம் நாளைக்கு தான் சீஃப் மினிஸ்டர் கண்டு. அப்புறம் நியூனபட்சம் ന്യൂനപക്ഷத்துக்கு ഗവൺമെൻറ് എല്ലാ ഗവൺമെൻറ്റും എല്ലാ അവസ്ഥ ചെയ്യണം. അതും ചീഫ് മിനിസ്റ്ററോട് പറയാൻ പോകുന്നു. പിന്നെ പള്ളിവാസൽ ഉദ്ഘാടനം കൂടാതെ നമ്മളെ എഡ്യൂക്കേഷൻ ഡിപ്പാർട്ട്മെൻറ്റ് ഓൾ ഇന്ത്യ ലെവലിൽ പെരിയർക്ക് വ്യാപിക്കാൻ പോകുന്നത്. അപ്പോൾ ಅದಕ್ಕೆ ನಾಳೆ ಕನ್ವೆನ್ಷನ್ ಉಂಟು. അതിൽ ഉദ്ഘാടനം ನಾನು ಹೇಳಿದ್ದನ್ನು ಅದು ಹೆಂಗೆ ಕನ್ವೆನ್ಷನ್ ಎಲ್ಲ ಮಕ್ಕಳಿಗೂ ದುಆ ಎಲ್ಲ ಮಕ್ಕಳಿಗೂ ಹಾಗೆ ಮುಸ್ಲಿಂ ಹಿಂದೂ ಅದು ವಿವೇಚನೆಯಿಲ್ಲ. മനുഷ്യർ എല്ലാ മനുഷ്യർക്കും ദ്വാ ചെയ്യും. എല്ലാ മനുഷ്യർക്കും ഗുണം ചെയ്യണം. ഗവൺമെൻറ് ഗുണം ചെയ്യണം, ജനങ്ങൾ ചെയ്യണം. അതാണ് നമ്മുടെ വിഷയം. துணை முதலமைச்சர் சந்திக்க நேரம் கேட்டு ഇങ്ങ വകുപ്പ് അല്ല, തമിഴ്നാട് വകുപ്പല്ല, കേന്ദ്ര ഗവൺമെൻറ് ഒരു വകുപ്പ് ബില്ല് കൊണ്ടുവന്നിരിക്കും. ഇപ്പോൾ அந்த பில்லில் எதெல்லாம் சரி எதெல்லாம் தெட்டு நம்ம அதுக்கு கொஸ்டின் கொடுக்கணும் இருக்கா இல்லை அதெல்லாம் நான் சொல்லுவேன். அமெண்ட்மெண்ட் வேணும் பில்லுக்கு. அமெண்ட்மெண்ட் இல்லாமல் அந்த பில்லு அப்படியே பாஸ் ஆகக்கூடாது. தமிழ்நாடு சிஎம் சந்திக்கணும் நாளைக்கு. அது இந்த ചീഫ് മിനിസ്റ്റർ എല്ലാ ചീഫ് മിനിസ്റ്ററും ಅದಕ್ಕೆ ಸತ್ತು போடுவான். ಪ್ರೈಮ್ ಮಿನಿಸ್ಟರ್ അടുക്കൽ എല്ലാ ചീഫ് മിനിസ്റ്ററും തമിഴ്നാട് ചീഫ് മിനിസ്റ്റർ, കേരള ചീഫ് മിനിസ്റ്റർ, കർണാടക ചീഫ് മിനിസ്റ്റർ, എല്ലാ ചീഫ് മിനിസ്റ്റേഴ്സും അത് ചൊല്ല വേണം. അപ്പോൾ தான் പ്രൈം മിനിസ്റ്റർക്ക് അത് ശരിയാന്ന് വരുള്ളൂ. ಅದಕ್ಕೆ என்ன வேணும் அது நாளை ഞങ്ങൾ சொல்றாங்க. ನಾಳೆ ಈಗ ಅಂದು ಹೇಳಿದ ಜನ ಈಗ ಎಲ್ಲವೂ ಕೂಡ ಗೊತ್ತಾಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ಯಾಕಂದರೆ ಹಲವಾರು ರೀತಿಯಲ್ಲಿ ಅಂದು ಟ್ರೋಲ್ ಮಾಡಿದವರು ಇಂದು ಬಂದು ಅವರಲ್ಲಿ ಕ್ಷಮೆ ಯಾಚಿಸುತ್ತಿದ್ದಾರೆ. ಯಾಕೆಂದರೆ ಅವರು ಅಂದು ಕಟ್ಟಲು ಪ್ರಾರಂಭಿಸಿದಂತಹ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು, ಸಮುಚ್ಚಯಗಳು ಇಂದು ಇಲ್ಲಿ ಪೂರ್ಣಗೊಳ್ಳುತ್ತಿದೆ, ಇಂದು ಪೂರ್ತಿಯಾಗುತ್ತಿದೆ. ಅದನ್ನು ಕಣ್ಣಾರೆ ಕಂಡಾಗ ಅಂದು ಟ್ರೋಲ್ ಮಾಡಿದವರೆಲ್ಲರೂ ಕೂಡ ಅಂದು ನಾವು ಸುಮ್ಮನೆ ಟ್ರೋಲ್ ಮಾಡಿದ್ದು, ಇಂತಹ ಒಂದು ದೊಡ್ಡ ವ್ಯಕ್ತಿಯೇ ಎಂದು ಅವರು ಆಶ್ಚರ್ಯಪಟ್ಟುಕೊಂಡು ಇಂದು ಅವರ ರೂಮ್ಗೆ ಬಂದು, ಅವರ ಮನೆಗೆ ಬಂದು ಕ್ಷಮೆಯನ್ನು ಕೇಳುತ್ತಿರುವಂತಹ ದೃಶ್ಯಗಳು ನಾವೀಗ ಕಾಣುತ್ತಿದ್ದೇವೆ.
ಸಾಧಾರಣವಾಗಿ ಒಂದು ಉಸ್ತಾದ್ ಎಂದು ಹೇಳಿದರೆ, ಹಜರತ್ ಎಂದು ಹೇಳಿದರೆ ಸಾಧಾರಣವಾಗಿ ಒಂದು ಮಸೀದಿಯಲ್ಲಿ ಮೂಲೆಗೆ ಬಿದ್ದಂತಹ, ಮಸೀದಿಯಲ್ಲಿ ಪಾಠವನ್ನು ಮಾಡಿ ಅವರು ನಮಾಜ್ ಮಾಡಿಕೊಂಡಿರುವಂತಹ ಒಂದು ರೂಪವಾಗಿತ್ತು ಮುಂಚೆ ನಮ್ಮ ಭಾರತದಲ್ಲಿ ಅಥವಾ ಮತ್ತಿತರ ಸ್ಥಳಗಳಲ್ಲಿ ಇದ್ದದ್ದು. ಆದರೆ ಈ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ರವರು ಇವರು ಕಲಿತು ನಂತರ ಉಸ್ತಾದ್ ಎಂಬ ಘಟಕಕ್ಕೆ ಬಂದಾಗ ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ಬದಲಿಸಿಬಿಟ್ಟರು. ರಾಷ್ಟ್ರೀಯವಾಗಿಯೂ, ಸಾಮುದಾಯಿಕವಾಗಿಯೂ, ಸಾಮಾಜಿಕವಾಗಿಯೂ ಎಲ್ಲ ರೀತಿಯಲ್ಲೂ ಕೂಡ ಇವರು ದೊಡ್ಡ ದೊಡ್ಡ ಅಭಿವೃದ್ಧಿಗಳನ್ನು ತಂದರು. ಉಸ್ತಾದರು ಕಾರಿನಲ್ಲಿ ಹೋಗಲಾರದು, ಉಸ್ತಾದರು ದೊಡ್ಡ ದೊಡ್ಡ ಕಾರ್ ತೆಗೆಯಲಾರದು, ಉಸ್ತಾದರು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಬಾರದು, ಉಸ್ತಾದರು ದೊಡ್ಡ ದೊಡ್ಡ ಪೊಲಿಟಿಕ್ಸ್ ರಾಜಕಾರಣಿಗಳೊಂದಿಗೆ ಮಾತನಾಡಬಾರದು, ಬೇರೆ ದೇಶಗಳಿಗೆ ವಿಮಾನಗಳಲ್ಲಿ ಹೋಗಬಾರದು. ಇಂತಹ ಹಲವಾರು ಮೈಂಡ್ಸೆಟ್ಗಳಾಗಿತ್ತು ಅಂದಿನ ಜನರಲ್ಲೂ ಮತ್ತಿತರರಲ್ಲೂ ಇದ್ದದ್ದು. ಆದರೆ ಸುಲ್ತಾನುಲ್ ಉಲಮಾ ಉಸ್ತಾದರವರು ಎಲ್ಲವನ್ನೂ ಕೂಡ ಮಾರಿಸಿಬಿಟ್ಟರು, ಎಲ್ಲವನ್ನೂ ಕೂಡ ಬದಲಾಯಿಸಿಬಿಟ್ಟರು. ಈಗ ಉಸ್ತಾದರುಗಳು ದೊಡ್ಡ ದೊಡ್ಡ ಕಾರುಗಳಲ್ಲಿ ಹೋಗುತ್ತಿದ್ದಾರೆ. ಈ ಕಾರಿನ ವಿಷಯದಲ್ಲಿ ಹಲವಾರು ರೀತಿಯಲ್ಲಿ AP ಉಸ್ತಾದರವರನ್ನು ಕೆಣಕುವವರಿದ್ದಾರೆ. ಅದಕ್ಕೆ ನಾನು ಹೇಳುತ್ತಿರುವುದು, ಉಸ್ತಾದರಿಗೆ ಪ್ರಾಯ 10, 20, 30, 40 ಏನೂ ಅಲ್ಲ. ನೀವು 40, 30 ವಯಸ್ಸಿನಲ್ಲಿರುವವರು ಉಸ್ತಾದರನ್ನು ಹೇಳುವುದನ್ನು ಕೇಳುವಾಗ ನಗು ಬರುತ್ತಿದೆ. ಯಾಕಂದರೆ ನಿಮ್ಮ ಪ್ರಾಯದಲ್ಲಿ ಉಸ್ತಾದರು ಅದೆಷ್ಟೋ ಸಾಧನೆಗಳನ್ನು ಮಾಡಿ ಆಗಿತ್ತು. ಆದರೆ ನೀವು ಮನೆಯಲ್ಲಿದ್ದುಕೊಂಡು ಏನು ಮಾಡುತ್ತಿದ್ದೀರಿ? ಸುಮ್ಮನೆ ಕುಳಿತುಕೊಂಡು ಉಸ್ತಾದರ ವಿರುದ್ಧವಾಗಿ ಹೇಳುವುದಲ್ಲದೆ, ಉಸ್ತಾದರು ನಿಮ್ಮ ಪ್ರಾಯದಲ್ಲಿರುವಾಗ ಮಾಡಿದ ಏನಾದರೊಂದು ನಿಮಗೆ ಮಾಡಲು ಸಾಧ್ಯವಾಗಬಹುದೇ ಎಂದು ನೀವೊಮ್ಮೆ ಚಿಂತಿಸಿ ನೋಡಬೇಕಿದೆ. ದೊಡ್ಡ ದೊಡ್ಡ ಲಕ್ಷರಿ ಕಾರ್ಗಳಲ್ಲಿ ಸೌಕರ್ಯಗಳು ಹಲವಾರು ರೀತಿಯಲ್ಲಿರುತ್ತದೆ. ಉಸ್ತಾದರು ಚಿಕ್ಕ ಪ್ರಾಯವಾಗಿದ್ದರೆ ಚಿಕ್ಕ ಕಾರಿನಲ್ಲಿ ಹೋಗಲು ಇರಬಹುದಾಗಿತ್ತು. ಆದರೆ ಈಗ 85 ವರ್ಷ ದಾಟಿರುವಾಗ ಅದಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳು ಅಂತಹ ದೊಡ್ಡ ಕಾರ್ಗಳಲ್ಲಿ ಮಾತ್ರ ಇರುವುದು. ಆದ್ದರಿಂದ ಉಸ್ತಾದರು ಸ್ವಂತ ಹಣದಿಂದ ತೆಗೆಯುವ ಕಾರ್ಗಳಲ್ಲ ಅದು. ಹಲವಾರು ಜನರು ಉಸ್ತಾದರ ಕೆಲಸವನ್ನು, ಅವರು ಮಾಡುವಂತಹ ಸೇವನೆಯನ್ನು ನೋಡಿಕೊಂಡು ಫ್ರೀಯಾಗಿ ಉಸ್ತಾದರಿಗೆ ಉಡುಗೊರೆಯಾಗಿ ನೀಡುವಂತಹ ಕಾರ್ಗಳಾಗಿದೆ ಅದೆಲ್ಲವೂ ಕೂಡ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಯಾವೊಬ್ಬ ಮನುಷ್ಯನೂ ಕೂಡ ಯಾವ ಕಾರಿನಲ್ಲಿ ಹೋಗಬೇಕೆಂದು ಅವನು ತೀರ್ಮಾನಿಸುತ್ತಾನೆ. ನಮಗೆ ಹೇಳಲು ಏನೂ ಸಾಧ್ಯವಿಲ್ಲ, ನಮಗೆ ಅದರಲ್ಲಿ ಯಾವುದೇ ರೋಲ್ ಇಲ್ಲ ಎಂದು ಮತ್ತೊಂದು ಭಾಷೆಯಲ್ಲಿ ನಮಗೆ ಹೇಳಬಹುದು. ನೀವೊಂದು ಕಾರ್ ತೆಗೆದಾಗ ಯಾರಾದರೂ ಯಾಕೆ ನೀವು ಕಾರ್ ತೆಗೆಯುವುದು ಎಂದು ಕೇಳಿದರೆ ನಿಮಗೆ ಏನು ಅನ್ನಿಸಬಹುದು ಎಂದೊಮ್ಮೆ ಚಿಂತಿಸಿ ನೋಡಿದರೆ ಸಾಧ್ಯವಾಗಬಹುದು. ನಾನು ಹೇಳುವುದು, ತಮಿಳುನಾಡಿನಲ್ಲಿ ತೆಗೆದಂತಹ 50 ಎಕರೆ ಭೂಮಿಯಲ್ಲಿ ಮರ್ಕಜ್, ಈಗ ಕೋಯಿಕೋಡ್ನಲ್ಲಿರುವಂತಹ ಮರ್ಕಜ್ ಎಂಬ ಸ್ಥಾಪನೆ, ಅದು ತಮಿಳುನಾಡಿನಲ್ಲೂ ಕೂಡ ಬರೆಸಿಕೊಂಡು ತಮಿಳಿನ ಮುಸ್ಲಿಂ ಸಹೋದರರನ್ನು ಮತ್ತಿತರರನ್ನು ಅಲ್ಲಿ ಅಭಿವೃದ್ಧಿಗೊಳಿಸಲು, ಅವರ ಶಿಕ್ಷಣದಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ನೀಡಲು ಬೇಕಾಗಿ ಉಸ್ತಾದರು ಕಟ್ಟುವಂತಹ ದೊಡ್ಡ ಸಂಸ್ಥೆಯಾಗಿದೆ ಈ ಮರ್ಕಜ್ ಎಂಬುದು. ತಮಿಳುನಾಡಿನ ಈ 50 ಎಕರೆ ಜಮೀನಿನಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು, ಸಹಭಾಗಿಯಾಗಬೇಕು ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ.